Hello everyone, welcome back to my channel. In this video, we are going to learn some Kannada words meaning in English. And if you are watching my videos for the first time, please subscribe to the channel. Without wasting any more time, let's get started. First word, Vanavasa. ವನವಾಸಗೆ ನಾವು ಇಂಗ್ಲಿಷ್ನಲ್ಲಿ ಎಕ್ಸೈಲ್ ಟು ಫಾರೆಸ್ಟ್ ಅಂತ ಹೇಳ್ತೀವಿ. ಎಕ್ಸೈಲ್ ಟು ಫಾರೆಸ್ಟ್. ನೆಕ್ಸ್ಟ್ ಒನ್, ಸಿಂಹಾಸನ. ಸಿಂಹಾಸನಗೆ ಇಂಗ್ಲಿಷ್ನಲ್ಲಿ ಥ್ರೋನ್ ಅಂತ ಹೇಳ್ತೀವಿ. ಥ್ರೋನ್. ನೆಕ್ಸ್ಟ್ ಒನ್, ರಾಜವಂಶ. ಪ್ರಾಚೀನ ಭಾರತದಲ್ಲಿ ಹಲವು ರಾಜವಂಶಗಳು ಇದ್ದವು, ರೈಟ್? ಸೊ ಇದಕ್ಕೆ ಇಂಗ್ಲಿಷ್ನಲ್ಲಿ ಡೈನಾಸ್ಟಿ ಅಂತ ಹೇಳ್ತೀವಿ. ಡೈನಾಸ್ಟಿ. ನೆಕ್ಸ್ಟ್ ಒನ್, ರಾಜ್ಯ ಅಂದರೆ ಒಂದು ರಾಜನ ಅಧೀನದಲ್ಲಿರುವ ಒಂದು ಪ್ರದೇಶ. ಇದಕ್ಕೆ ಇಂಗ್ಲಿಷ್ನಲ್ಲಿ ಕಿಂಗ್ಡಮ್ ಅಂತ ಹೇಳ್ತೀವಿ. ಕಿಂಗ್ಡಮ್. ನೆಕ್ಸ್ಟ್ ಒನ್, ಪಟ್ಟಾಭಿಷೇಕ. ಪಟ್ಟಾಭಿಷೇಕಗೆ ಇಂಗ್ಲಿಷ್ನಲ್ಲಿ ಕೋರೋನೇಷನ್ ಅಂತ ಹೇಳ್ತೀವಿ. ಕೋರೋನೇಷನ್. ನೆಕ್ಸ್ಟ್ ಒನ್, ಅವತಾರ. ಫಾರ್ ಎಕ್ಸಾಂಪಲ್, ಲಾರ್ಡ್ ವಿಷ್ಣುಗೆ ಹಲವು ಅವತಾರಗಳಿದ್ದವು, ರೈಟ್? ಇದಕ್ಕೆ ಇಂಗ್ಲಿಷ್ನಲ್ಲಿ ಇನ್ಕಾರ್ನೇಷನ್ ಅಂತ ಹೇಳ್ತೀವಿ. ಇನ್ಕಾರ್ನೇಷನ್. ನೆಕ್ಸ್ಟ್ ಒನ್, ರಾಕ್ಷಸ. ರಾಕ್ಷಸಗೆ ಇಂಗ್ಲಿಷ್ನಲ್ಲಿ ಡೆಮನ್ ಅಂತ ಹೇಳ್ತೀವಿ. ಡೆಮನ್. ನೆಕ್ಸ್ಟ್, ಅರಮನೆ. ಅರಮನೆಗೆ ಇಂಗ್ಲಿಷ್ನಲ್ಲಿ ಪ್ಯಾಲಸ್ ಅಂತ ಹೇಳ್ತೀವಿ. ಪ್ಯಾಲಸ್. ನೆಕ್ಸ್ಟ್ ಒನ್, ದುಷ್ಟ. ದುಷ್ಟನಿಗೆ ಇಂಗ್ಲಿಷ್ನಲ್ಲಿ ವಿಕೆಡ್ ಅಂತ ಹೇಳ್ತೀವಿ. ವಿಕೆಡ್. ಇದನ್ನು ವಿಕ್ಡ್ ಅಂತ ಉಚ್ಚಾರ ಮಾಡೋದಿಲ್ಲ, ವಿಕೆಡ್ ಅಂತ ಉಚ್ಚಾರ ಮಾಡ್ತೀವಿ. ನೆಕ್ಸ್ಟ್ ಒನ್, ಮೋಕ್ಷ ಅಥವಾ ಮುಕ್ತಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸಾಲ್ವೇಷನ್ ಅಂತ ಹೇಳ್ತೀವಿ. ಸಾಲ್ವೇಷನ್. ನೆಕ್ಸ್ಟ್, ಪಾಪ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸಿನ್ ಅಂತ ಹೇಳ್ತೀವಿ. ಸಿನ್. ನೆಕ್ಸ್ಟ್, ಅಮೃತ. ಅಮೃತಗೆ ಇಂಗ್ಲಿಷ್ನಲ್ಲಿ ನೆಕ್ಟಾರ್ ಅಂತ ಹೇಳ್ತೀವಿ. ನೆಕ್ಟಾರ್. ನೆಕ್ಸ್ಟ್ ಒನ್, ಶಸ್ತ್ರ. ಶಸ್ತ್ರಗೆ ಇಂಗ್ಲಿಷ್ನಲ್ಲಿ ವೆಪನ್ ಅಂತ ಹೇಳ್ತೀವಿ. ವೆಪನ್. ನೆಕ್ಸ್ಟ್ ಒನ್, ಯೋಧ. ಯೋಧನಿಗೆ ಇಂಗ್ಲಿಷ್ನಲ್ಲಿ ವಾರಿಯರ್ ಅಂತ ಹೇಳ್ತೀವಿ. ವಾರಿಯರ್. ನೆಕ್ಸ್ಟ್ ಒನ್, ಯುದ್ಧ ಅಥವಾ ಕಾಳಗ. ಇದಕ್ಕೆ ಇಂಗ್ಲಿಷ್ನಲ್ಲಿ ಬ್ಯಾಟಲ್ ಅಂತ ಹೇಳ್ತೀವಿ. ಬ್ಯಾಟಲ್. ನೆಕ್ಸ್ಟ್ ಒನ್, ಯುದ್ಧ ಭೂಮಿ. ಯುದ್ಧ ಭೂಮಿಗೆ ಇಂಗ್ಲಿಷ್ನಲ್ಲಿ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತೀವಿ. ಬ್ಯಾಟಲ್ ಫೀಲ್ಡ್. ನೆಕ್ಸ್ಟ್, ನರಕ. ನರಕಗೆ ಇಂಗ್ಲಿಷ್ನಲ್ಲಿ ಹೆಲ್ ಅಂತ ಹೇಳ್ತೀವಿ. ಹೆಲ್. ನೆಕ್ಸ್ಟ್, ಸ್ವರ್ಗ. ಸ್ವರ್ಗಗೆ ಇಂಗ್ಲಿಷ್ನಲ್ಲಿ ಹೆವನ್ ಅಂತ ಹೇಳ್ತೀವಿ. ಹೆವನ್. ನೆಕ್ಸ್ಟ್ ಒನ್, ಶಾಪ. ಶಾಪಗೆ ಇಂಗ್ಲಿಷ್ನಲ್ಲಿ ಕರ್ಸ್ ಅಂತ ಹೇಳ್ತೀವಿ. ಕರ್ಸ್. ನೆಕ್ಸ್ಟ್ ಒನ್, ವರ. ಫಾರ್ ಎಕ್ಸಾಂಪಲ್, ಹಿಂದಿನ ಕಾಲದಲ್ಲಿ ನೀನು 100 ವರ್ಷಗಳ ಕಾಲ ಬದುಕು, ನಿನಗೆ ಯಾರು ಸಾಯಿಸಲಾರೆ, ಇಂಥ ವರಗಳು ಕೊಡ್ತಿರು, ರೈಟ್? ಇದಕ್ಕೆ ಇಂಗ್ಲಿಷ್ನಲ್ಲಿ ಬೂನ್ ಅಂತ ಹೇಳ್ತೀವಿ. ಬೂನ್. ನೆಕ್ಸ್ಟ್ ಒನ್, ಆಶೀರ್ವಾದ. ಆಶೀರ್ವಾದಗೆ ಇಂಗ್ಲಿಷ್ನಲ್ಲಿ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. ಬ್ಲೆಸ್ಸಿಂಗ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಂತಹ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಟೇಕ್ ಕೇರ್.